ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದರಲ್ಲಿ ಮೀನಿಂಗ್ ತಿಳ್ಕೊಂಡಿದ್ವಿ, ಜೊತೆಗೆ ಎನ್ ಟರ್ಮ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ಜೊತೆಗೆ ಸಮ್ ಆಫ್ ಎನ್ ಟರ್ಮ್ಸ್ ಅನ್ನ ತಿಳ್ಕೊಂಡಿದ್ವಿ. ಸೊ ಅದ್ರ ಜೊತೆ ಒಂದಷ್ಟು ಪ್ರಾಬ್ಲಮ್ಸ್ ಸಹ ಮಾಡಿಸಿದ್ದೆ. ಸೊ ಈ ಒಂದು ತರಗತಿಯಲ್ಲಿ ನಾವು ಹಾರ್ಮೋನಿಕ್ ಪ್ರೋಗ್ರೆಷನ್ ಬಗ್ಗೆ ತಿಳ್ಕೊಳ್ಳೋಣ, ಅದರಲ್ಲಿ ಮೀನಿಂಗು ಜೊತೆಗೆ ಪ್ರಾಬ್ಲಮ್ಸನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಹಾರ್ಮೋನಿಕ್ ಪ್ರೋಗ್ರೆಷನ್ ಈಸ್ ಒಂದು ಶ್ರೇಣಿಯಲ್ಲಿನ ಪದಗಳ ಉದ್ಯಮಗಳು ಸಮಾಂತರ ಶ್ರೇಣಿಯನ್ನು ಹಾರಾತ್ಮಕ ಶ್ರೇಣಿ ಎನ್ನುತ್ತೇವೆ. A sequence is a HP. It is reciprocal of terms are in an AP. ಜಸ್ಟ್ ಇಷ್ಟೇ ತಿಳ್ಕೊಡ್ರಿ. ಹಾರಾತ್ಮಕ ಶ್ರೇಣಿ ಅಂದರೆ ಅದರ ರೆಸಿಪ್ರೋಕಲ್, AP ಯ ರೆಸಿಪ್ರೋಕಲ್ ಅನ್ನ ನಾವೇನಂತ ಕರಿತೀವಿ? ಹಾರಾತ್ಮಕ ಶ್ರೇಣಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಜನರಲ್ ಫಾರ್ಮ್ ಆಫ್ AP ಏನಿತ್ತು? A1, A2, A3, A4 ಅಪ್ ಟು AN. ಸೊ ಇದನ್ನ ಬಿಡಿಸಿದಾಗ A ಫಸ್ಟ್ ಟರ್ಮ್ A, ಸೆಕೆಂಡ್ ಟರ್ಮ್ A ಪ್ಲಸ್ D, A ಪ್ಲಸ್ 2D, A ಪ್ಲಸ್ N ಮೈನಸ್ 1 ಇಂಟು D. ಸೊ ಅದರ ರೆಸಿಪ್ರೋಕಲ್ ತಗೊಂಡ್ರೆ ನಮ್ಗೆ ಏನಾಯ್ತು? ಹಾರ್ಮೋನಿಕ್ ಪ್ರೋಗ್ರೆಷನ್ ಆಯಿತು. ರೆಸಿಪ್ರೋಕಲ್ 1 by A, 1 by A plus D, 1 by A plus 2D, so on 1 divided by A plus N minus D. ಸೊ ಇಲ್ಲಿ nth term of HP is 1 divided by N minus 1 into D. ಸೊ ಇಲ್ಲಿ nth term ಫಾರ್ಮುಲಾ ಅಷ್ಟೇ ಬರ್ತದೆ, ಬಟ್ there is no sum of n terms. ಸೊ sum of n terms ಫಾರ್ಮುಲಾ ಇರೋದಿಲ್ಲ ಯಾವುದರಲ್ಲಿ? HP ನಲ್ಲಿ. ಹಾರ್ಮೋನಿಕ್ ಪ್ರೋಗ್ರೆಷನ್ ಅಲ್ಲಿ ಸಮ್ ಆಫ್ ಎನ್ ಟರ್ಮ್ಸ್ ಇರಲ್ಲ, ಬಟ್ ಓನ್ಲಿ nth ಟರ್ಮ್ ಇರ್ತದೆ. ಸೊ nth ಟರ್ಮ್ ಫಾರ್ಮುಲಾ ಏನು? ಎಚ್ ಪಿ ಇಸ್ ಈಕ್ವಲ್ ಟು, ಅಥವಾ ಟಿ ಅನ್ನು ಎ ಎನ್ ಏನ್ ಬೇಕಾದ್ರೂ ತಗೋಬಹುದು, 1 ಡಿವೈಡೆಡ್ ಬೈ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅದನ್ನ ನೋಟ್ ಅಂತ ನೀವೇ ಬರ್ಕೊಂಡ್ಬಿಡ್ರಿ. ಏನು? ಹಿಯರ್ ದೇರ್ ಇಸ್ ನೋ ಸಮ್ ಆಫ್ ಎನ್ ಟರ್ಮ್ಸ್ ಫಾರ್ಮುಲಾ ಇನ್ ದಟ್ ಎಚ್ ಪಿ. ಮೊದಲನೇ ಲೆಕ್ಕ ಹೇಗಿದೆ? ಹಾರಾತ್ಮಕ ಶ್ರೇಣಿ 1/5 ಹಾರಾತ್ಮಕ ಶ್ರೇಣಿ 1/5, 1/3, 1 ಮೈನಸ್ 1 ಈ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಇನ್ನು ಎಚ್ ಪಿ 1/5, 1/3, 1 ಮೈನಸ್ 1, ಫೈಂಡ್ ದ ವ್ಯಾಲ್ಯೂ ಆಫ್ T10. ಸೊ ಇಲ್ಲಿ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದೇನು? ಎಚ್ ಪಿ ನಲ್ಲಿ ಕೊಟ್ಟಿದ್ದಾರೆ. ಎಚ್ ಪಿ ಅಲ್ಲಿ ಏನು ಕೊಟ್ಟಿದ್ದಾರೆ? 1/5, 1/3, 1 ಮೈನಸ್ 1 ಈ ತರ ಕೊಟ್ಟಿದ್ದಾರೆ. ಸೊ ಎ ಪಿ ನ ರೆಸಿಪ್ರೋಕಲ್ ಮಾಡ್ಕೊಂಡ್ರೆ ಏನಾಯ್ತು? 5, 3, 1/1 ಅಂದ್ರೆ 1, ಮೈನಸ್ 1 ಬೈ ಮೈನಸ್ 1 ಅಂದ್ರೆ ಮೈನಸ್ 1, ಸೊ ಸೊ ಇಲ್ಲಿ ಎ ಏನಾಯ್ತು? ಫಸ್ಟ್ ಟರ್ಮು 5 ಆಯ್ತು. ಡಿ ಈಕ್ವಲ್ ಟು 3 ಮೈನಸ್ 5, ಡಿ ಈಕ್ವಲ್ ಟು 3 ಮೈನಸ್ 5 ಅಂದ್ರೆ ಎಷ್ಟಾಯ್ತು? ಮೈನಸ್ 2. ಎನ್ 10 ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ T10. ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನಾವೇನ್ ಮಾಡೋಣ? ಎ ಪಿ nth ಟರ್ಮ್ ಫಾರ್ಮುಲಾ ಹಾಕ್ಕೊಡೋಣ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಎ ಎನ್ ಎಷ್ಟು? 10 is equal to 5 plus 10 minus 1 into d ಎಷ್ಟು? minus 2. 5 plus 10 minus 1 ಅಂದರೆ 9 into minus 2. 5 plus into minus is minus 9 2s 18. 5 minus 18 ಅಂದರೆ ಎಷ್ಟಾಗುತ್ತೆ? minus 30. ಸೊ a 10 ಎಷ್ಟಾಯಿತು? minus 13. ಸೊ ಇದು ಏನಾಯಿತು? ಇನ್ ಎ ಪಿ ಆಯಿತು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯಿತು. ಇನ್ ಎಚ್ ಪಿ ಅಲ್ಲಿ ಆದರೆ ಏನಾಗ್ತದೆ? they are taken for the reciprocal of that one. ಏನು? T10. ನಾವು T10 ಅಂತ ತಗೊಂಡ್ಬಿಟ್ಟಿದ್ದಾನೆ ಅಷ್ಟೇ. ದಟ್ ಈಸ್ ರೆಸಿಪ್ರೋಕಲ್ ಆಫ್ ಮೈನಸ್ 1 ಡಿವೈಡೆಡ್ ಬೈ 13. ಸೊ ದಿಸ್ ಈಸ್ ಇನ್ ದ ಎಚ್ ಪಿ. ಅದಕ್ಕೂ ಇದಕ್ಕೆ ಇಷ್ಟೇ ಡಿಫ್ರೆನ್ಸು. ಇದು ನಾರ್ಮಲ್ ಇದ್ರೆ ಅದು ರೆಸಿಪ್ರೋಕಲ್ ತಗೊಂತೀವಿ ಅಷ್ಟೇ, ಇನ್ನೇನು ಇಲ್ಲ. ಎರಡನೇ ಪ್ರಶ್ನೆ, ಹಾರಾತ್ಮಕ ಶ್ರೇಣಿಯ T7 is equal to 1/10, T12 is equal to 25 ಆಗಿದ್ರೆ T17 ಮತ್ತು ಎಚ್ ಪಿ ಯ ಸಾಮಾನ್ಯ ರೂಪವನ್ನು ಕಂಡುಹಿಡಿಯಿರಿ. ಜನರಲ್ ಫಾರಮ್ ಅಂತ ಹೇಳ್ತೀವಿ. ಸೊ ಇನ್ ಎಚ್ ಪಿ T7 is equal to 1/10, T12 is equal to 1/25. Then find the general form of HP. ಇಲ್ಲೇನು ಕೊಟ್ಟಿದ್ದಾರೆ? ಗಿವನ್ ಎಚ್ ಪಿ ಎಲ್ ಕೊಟ್ಟಿದ್ದಾರೆ
T7 is equal to 1 by 10. Next T12 is equal to 1 by 25. ಇದರಲ್ಲಿ APL ಬರ್ಕೊಂಡ್ರೆ ಏನಾಗ್ತದೆ? A7 is equal to 10, A12 is equal to 25. ಇದನ್ನ ಬಿಡಿಸ್ರಿ. A plus 6D is equal to 10, equation number 1. A plus 11D is equal to 25, that is the equation number 2. So ಈಗೇನು ಮಾಡಬೇಕು? ಸಾಲ್ವ್ equation number 1 and 2. A plus 6D is equal to 10, A plus 11D is equal to 25. Interchanging the sign, minus, minus, minus. Plus minus A get cancelled. 6D minus 11D is minus 5D is equal to 10 minus 25 andre minus 15. Minus minus get cancelled. Next ಏನು ಉಳಿತದೆ? D is equal to 15 divided by 5. 5 ones 5 3. So D ಎಷ್ಟು ಬಂತು? 3 ಬಂತು. Substitute D equal to 3 in equation number 1. ಏನಿದೆ equation number 1? A plus 6D is equal to 10. A plus 6 into 3 is equal to 10. 6 3 is 18 is equal to 10. A is equal to 10 minus 18. So ಏನಾಯಿತು? A value minus 8 ಆಯಿತು. D ಎಷ್ಟು ಬಂತು ನಮಗೆ? 3 ಬಂತು. A ಎಷ್ಟು ಬಂತು? minus 8 ಬಂತು. ಸೊ ಈಗೇನು ಫೈಂಡ್ ಔಟ್ ಮಾಡ್ಬೇಕು ನಾವು? A17. A17 is equal to A plus 16D. A ಎಷ್ಟು ಬಂದಿದೆ? minus 8 plus D is 3. minus 8, 16 3 is 48. 48 minus 8 is 40. So A17, that is the 40. ಎಲ್ಲಿ? in AP ನಲ್ಲಿ. So in HP ನಲ್ಲಿ T17 is equal to 1 divided by 40. in HP. Next ಜನರಲ್ ಫಾರಂ ಬೇಕು. ಏನು? A plus D, A plus 2D, so on. A ಏನಿದೆ? minus 8, minus 8 plus 3, minus 8 plus 2 into 3. minus 8, minus 5, minus 8 plus 2 3 is 6. minus 8 comma minus 5 comma minus 2, so on. So this is the general form in AP. So a general form in HP is taken the reciprocal, minus 1 by 8, minus 1 by 5, minus 1 by 2. So this is the reciprocal of AP. So ಮುಂದಿನ ಲೆಕ್ಕ 1 by 2, 1 by 4, 1 by 6 ರಲ್ಲಿ T ನ ಪದವನ್ನು ಕಂಡುಹಿಡಿಯಿರಿ. 1 by 2, 1 by 4, 1 by 6, find the value of nth term. ಸೊ ಇಲ್ಲಿ HPL ಕೊಟ್ಟಿದ್ದಾರೆ 1 by 2, 1 by 4, 1 by 6, so on. APL ಬರ್ಕೊಂಡಾಗ 2, 4, 2, 4, 6. A ಏನಿದೆ? 2 ಇದೆ. D equal to 4 minus 2, 2 ಆಯಿತು. ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು nth ಟರ್ಮ್. an is equal to A plus n minus 1 into D. an is equal to A ಎಷ್ಟು? 2 plus n minus 1 into D ಎಷ್ಟು? 2. 2 plus 2 into n is 2n minus 2. Plus 2 minus 2 get cancelled, remaining n ಬಂತು 2n. So this is the nth term of the AP in AP. So ಇದನ್ನು HP ಗೆ ಬರೆದಾಗ they are taken for reciprocal. Reciprocal ತಗೊಂಡಾಗ ಏನಾಗ್ತದೆ? Tn is equal to 1 divided by 2n. So this is the answer of the HP. ಮುಂದಿನ ಲೆಕ್ಕ in HP T5 is equal to 1 by 12. HPL ಏನು ಕೊಟ್ಟಿದ್ದಾರೆ? T5 is equal to 1 by 12. Next
T11 is equal to 1 by 15. T25 ನ ಫೈಂಡ್ ಔಟ್ ಮಾಡಬೇಕಾಗಿರೋದು. T25 is the ಕ್ವಶನ್ ಮಾರ್ಕ್. T5 ನ APL ಬರ್ಕೊಂಡಾಗ ಏನಾಗ್ತದೆ, A5 is equal to 12, A11 is equal to 15. A5 ಅಂದರೆ A plus 4D is equal to 12, equation number 1. A11 ಅಂದರೆ A plus 10D is equal to 15. That is the equation number 2. Solve equation number 1 and 2. ಏನಿದೆ equation number 1? A plus 4D is equal to 12, A plus 10D is equal to 15. Interchanging the sign, ಪ್ಲಸ್ ಇರೋದು ಮೈನಸ್ ಆಯಿತು, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು, 4D minus 10D minus 6D is equal to 12 minus 5 is minus 3. Minus minus get cancel. ಇನ್ನೇನು ಉಳಿತು, D equal to 3 by 6. 3 1s are 3 2s are. So D value ಎಷ್ಟು ಬಂತು, 1 by 2. A value substitute D equal to 1 by 2 in equation number 1. ಏನಿದೆ equation number 1? A plus 4D is equal to 12. A plus 4 into 1 by 2 is equal to 12. 2 1s are 2 2s are. A plus 2 is equal to 12. A equal to 12 minus 2. 12 minus 2 ಅಂದರೆ A is equal to 10. So we can find out the A25. A plus 24D. A is 10 plus 24 into D is 1 by 2. 2 1s are 2 12s are. 10 plus 12 is 22. A25 is 22 AP. In HP, T25 is equal to 1 by 22. ಮುಂದಿನ ಲೆಕ್ಕ, T4 is equal to 1 by 11, T14 is equal to 3 by 23. Find the value of T7 and T19. ಅರಾತ್ಮಕ ಶ್ರೇಣಿ T4 is equal to 1 by 11, T14 is equal to 3 by 23 ಆದರೆ T7 ಮತ್ತು T19 ನ ಪದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ T4 is equal to 1 by 11, T14 is equal to 3 by 23. ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಏನು, AP ನಲ್ಲಿ ಬಂದಾಗ A4 is equal to 11, A14 is equal to 23 by 3. ಸ್ಪ್ಲಿಟ್ ಮಾಡಿದಾಗ A4 ನ A plus 3D is equal to 11, equation number 1. A plus 13D is equal to 23 divided by 3. So this is the equation number 2. Solve equation number 1 and 2. Solve equation number 1 and 2. ಏನಿದೆ, A plus 3D is equal to 11, A plus 13D is equal to 23 by 3. Interchanging the sign, plus ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್. ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. ರಿಮೈನಿಂಗು 3 minus 13D minus 3D is equal to 11 minus 23. ಇಲ್ಲಿ ನೋಡ್ರಿ, ಇಲ್ಲಿ ಬಾಕ್ಸಲ್ಲಿ ಮಾಡ್ತೀನಿ ಇದಕ್ಕೆ. 11 minus 23 by 3. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 11 into 3 is 33 minus 23 divided by 3. ಎಷ್ಟು ಬಂತು, 10 by 3. ಎಷ್ಟು ಬಂತಿದ್ದು, 10 by 3 ಬಂತು. Minus D is equal to 10 into ಇಲ್ಲಿ ಸ್ವಲ್ಪ 3 minus 13 ಅಂದರೆ minus 10D. ಇಲ್ಲಿ 10 by 3 into 10. 10 10 get cancel. D equal to minus 1 by 3. ಈ ಮೈನಸ್ 1 ಇಲ್ಲಿಗೆ ಶಿಫ್ಟ್ ಮಾಡ್ಕೊಂತ ಇದೀವಿ. minus 1 by 3 ಬಂತು. Substitute D equal to minus 1 by 3 in equation number
1. ಏನಿದೆ equation number 1? a plus 3d is equal to 11. a plus 3 into minus 1 by 3 is equal to 11. 3 get cancel. a minus 1 is equal to 11. a is equal to 11 plus 1. So a is equal to s ಬಂತು 11 plus 1 12 ಆಯಿತು. ನಾವೇನು ಫೈಂಡ್ ಔಟ್ ಮಾಡಬೇಕಾಗಿರೋದು a7 ನ a ಪ್ಲಸ್ 60 a ಎಷ್ಟು 12 ಪ್ಲಸ್ 6 ಇಂಟು ಮೈನಸ್ 1 by 3 3 1s 3 2s ಸೊ 12 ಇಂಟು ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 12 ಮೈನಸ್ 10 ಅಂದರೆ 10 a7 10 ಬಂತು. ಇದನ್ನು HPL ಬರ್ಕೊಂಡಾಗ ಏನಾಗ್ತದೆ T7 is equal to 1 by 10 ಆಯಿತು. ನೆಕ್ಸ್ಟ್ ಇನ್ನೊಂದು ಟರ್ಮ್ ಫೈಂಡ್ ಔಟ್ ಮಾಡಬೇಕು ಯಾವುದು a19 is equal to a plus 18d a ಎಷ್ಟು 12 plus 18 into minus 1 by 3 3 1s 3 6 12 plus into minus is minus 6 into 1 is 6 12 minus 6 ಅಂದರೆ 6 a19 is 6 ಇದು AP ಆಯಿತು. ಸೊ ಇನ್ HP ನಲ್ಲಿ T19 is equal to reciprocal of AP, that is the 1 by 6. ಸೊ ಇಲ್ಲಿಗೆ ನಾವು ಈ ಒಂದು ತರಗತಿಯಲ್ಲಿ HP ಮೀನಿಂಗ್ ತಿಳ್ಕೊಂಡಿದ್ವಿ, ಒಂದಷ್ಟು ಪ್ರಾಬ್ಲಮ್ಸ್ ಅನ್ನು ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ GP ಜಾಮೆಟ್ರಿಕಲ್ ಪ್ರೋಗ್ರೆಷನ್ ಮೀನಿಂಗ್ ತಿಳ್ಕೋಣ, ಜೊತೆಗೆ nth ಟರ್ಮ್ಸ್ ಪ್ರಾಬ್ಲಮ್ಸು, ನೆಕ್ಸ್ಟ್ ಸಮ್ ಆಫ್ n ಟರ್ಮ್ಸ್ ಪ್ರಾಬ್ಲಮ್ಸ್. ಸೊ ಇಷ್ಟು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೋಣ ಅಂತ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದ.